ಇವತ್ತು ನಾನು ನಿಮ್ಗೆ ಅಭಿಯಮ್ಮನ ಕೈ ತುತ್ತೊಳಗೆ ನಾನು ಏನು ಮಾಡಿ ತೋರಿಸ್ಬೇಕಪ್ಪ ಅಂದ್ರೆ ರೆಸ್ಟೋರೆಂಟ್ ಸ್ಟೈಲ್ ಮಟರ್ ಪನ್ನೀರ್ ಯಾವ ರೀತಿ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ರೀ. ಬರ್ರಿ ಮತ್ತೆ ಯಾಕೆ ಲೇಟ್ ಮಾಡೋಣ್ರಿ, ಇವತ್ತು ಮಟರ್ ಪನ್ನೀರ್ ಯಾವ ರೀತಿ ಮಾಡೋಣ ಅಂಥೇಳಿ ನೋಡೋಣ ಬರ್ರಿ. ನಮಸ್ಕಾರ ಎಲ್ಲರ, ಹೆಂಗಿದ್ದೀರಿ? ಆರಾಮದಿರೇನ? ನಾನು ಆರಾಮದೇನಿ, ನೀವು ಆರಾಮದಿರ ಅಂತ ತಿಳ್ಕೊಂಡೇನ್ರಿ. ಇವತ್ತು ನಾನು ಅಂಗನವಾಡಿ ಒಳಗೆ ಸಿಗುವಂಥ ಹಾಲಿನ ಪೌಡ್ರದಿಂದ ನಿಮ್ಗೆ ಪನ್ನೀರ್ ಯಾವ ರೀತಿ ಮಾಡ್ಬೇಕಂತ ತೋರಿಸ್ತೇನೆ ರೀ. ಈ ಪನ್ನೀರು ಟೇಸ್ಟ್ ಆಗಿರುತ್ತೆ, ಮೆತ್ತಗೂ ಸಾಫ್ಟ್ ಆಗಿರುತ್ತೆ. ನೀವು ಬೇಕಿದ್ರೆ ಮನೆಯೊಳಗೆ ಒಂದ್ಸತಿ ಮಾಡಿ ನೋಡ್ರಿ. ಈ ಅಭಿಯಮ್ಮನ ಕೈ ತುತ್ತೊಳಗೆ ನಾನು ನಿಮ್ಗೆ ಇವತ್ತು ಇದನ್ನೇ ಮಾಡಿ ತೋರಿಸ್ತೇನೆ ರೀ. ಬರ್ರಿ ಹಂಗಿದ್ರೆ ಯಾಕೆ ಲೇಟ್ ಮಾಡಣ್ರಿ. ಈಗ ಇದನ್ನು ಕಟ್ ಮಾಡಿ ಇವಾಗ ತೊಗೊಂಡ್ರಿ. ನಾನು ಈಗ ಒಂದು ಕಪ್ ತೊಗೊಂಡೇನ್ರಿ. ಇನ್ನೂ ಒಂದು ಅರ್ಧ ಕಪ್ ಅಂದ್ರೆ 1.5 ಕಪ್ ನಾನು ತೊಗೋತೇನೆ ರೀ. ಈ ದೊಡ್ಡ ಬಾಂಡಿ ಒಳಗೆ ನಾನು ಹಾಕೋತೇನೆ ರೀ. ಹಾಲು ಉಕ್ಕು ಬಂದು ಕಾಯಬೇಕಾಗತ್ತೆ ಅಂತ ಹೇಳಿ ಈ ದೊಡ್ಡ ಬಾಂಡಿ ಒಳಗೆ ಹಾಕೋತೇನೆ ರೀ. ಈಗ ಇದೊಂದು ಅರ್ಧ ಕಪ್ಪು ತೊಗೊಂಡೇನೆ ರೀ. ಈ ಅರ್ಧ ಕಪ್ಪನ್ನು ನಾನು ಏನು ಮಾಡ್ತೀನಿ, ಇದ್ರೊಳಗೆ ಹಾಕ್ತೇನೆ ರೀ. ಇದ್ರೊಳಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೋತ ಗಂಟು ಇಲ್ಲದಂಗೆ ಇದನ್ನು ಕಲಿಸ್ಕೋಬೇಕ್ರಿ. ಇದಕ್ಕೇನು ಒಂದು ಸ್ವಲ್ಪ ನಾವು ಎಷ್ಟು ಹೆಚ್ಚಿಗೆ ನೀರಾದ್ರೂ ನಡೆಯುತ್ತೆ. ಬಟ್ ಒಂದು ಕಪ್ಪಿಗೆ 3 ಕಪ್ ನೀರು ತಗೋಬೇಕಾಗುತ್ತೆ ರೀ. ಈ ರೀತಿ ಗಂಟೆಲ್ಲ ಪೂರ್ತಿ ಒಡೆಸಕೋಬೇಕ್ರಿ ಅವನು. ಈ ಹಾಲು ನಾನು ಈ ರೀತಿ ಈಗೆಲ್ಲ ಫುಲ್ ಕಲಿಸ್ಕೊಂಡೇನ್ರಿ. ಯಾವುದೇ ರೀತಿ ಗಂಟಿಲ್ಲ. ಈಗ ಇದನ್ನು ಕಾಯಕ್ಕೆ ಇಟ್ಬಿಡನ್ರಿ ನಾವು. ನಾನೀಗ ಇದನ್ನಿಟ್ಟು ಗ್ಯಾಸ್ ಆನ್ ಮಾಡ್ಕೋತೇನೆ ರೀ. ಈ ಹಾಲು ಈಗೇನು ಮಾಡ್ಕೋಬೇಕಂದ್ರೆ ನಾವು ನೀರು ಹಾಕ್ಕೋಬೇಕ್ರಿ. ಈ ಹಾಲಾದ್ರೆ ಫುಲ್ ಗಟ್ಟಿ ಇರ್ತಾವಲ್ಲ, ಈ ಹಾಲು ಗಟ್ಟಿ ಇರಬಾರ್ದು. ನಾವು ನಾರ್ಮಲ್ ಆಗಿ ಮನೆಯೊಳಗೆ ಯಾವ ರೀತಿ ಯೂಸ್ ಮಾಡ್ತೀವಲ್ಲ ನೀರು, ಅದೇ ರೀತಿ ಇರ್ಬೇಕ್ರಿ. ಈಗ ನಾವು ಮೊದಲೇ ಹೇಳ್ದಂಗೆ ನಿಮ್ಗೆ ಒಂದು ಕಪ್ಪಿಗೆ 3 ಕಪ್ ನೀರು ಹಾಕೋಬೇಕಂತ ಹೇಳಿದ್ದೀರಿ. ಇನ್ನೂ ಒಂದು ಸ್ವಲ್ಪ ನಮಗೆ ಹಾಲು ಈ ರೀತಿ ಗಟ್ಟಿ ಅನ್ಸಾಕತ್ತು ಅಂದ್ರೆ, ಈ ರೀತಿ ಹಾಲು ಗಟ್ಟಿ ಅನ್ಸಾಕತ್ತ ನಾವು ಮತ್ತೂ ಒಂದು ಸ್ವಲ್ಪ ನೀರು ಹಾಕಿ ತಿಳು ಮಾಡ್ಕೊಂಡ್ರಿ. ಇದಕ್ಕೆ ಈಗ ಇನ್ನೂ ಹಾಲು ಗಟ್ಟಿ ಐತ್ರಿ, ಮತ್ತೊಂದು ಸ್ವಲ್ಪ ತಿಳು ಮಾಡ್ಕೊಂಡ್ರಿ. ಈಗ ನಾನು ಇದಕ್ಕೆ ಮತ್ತೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡೇನ್ರಿ. ಹಾಲು ತಿಳು ಆಗೋ ಥರನೂ ನಾವು ನೀರು ಹಾಕಬೇಕ್ರಿ. ಇದಕ್ಕೆ ಇನ್ನು ಒಂದು ಅರ್ಧ ಕಪ್ ಹಾಕಿದ್ರೆ ಸಾಕಾಗುತ್ತಾರೆ ನೀರು. ಇದಕ್ಕೆ ಉಪ್ಪು ಬರೋ ತನೂ ಈ ರೀತಿ ಕೆಳಗಡೆ ನಾವು ಕೈ ಆಡಿಸ್ಕೋತಿರ್ಬೇಕ್ರಿ. ಯಾಕಂದ್ರೆ ಕೆಳಗಡೆ ಪೌಡ್ರ್ ಹಾಲೆಲ್ಲ ಕೆಳಗಡೆ ಹೊತ್ತಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ರಿ. ಈ ಹಾಲು ಇನ್ನೂ ಒಂದು ಸ್ವಲ್ಪ ಫುಲ್ ಎಲ್ಲ ಕುದಿಬೇಕ್ರಿ. ಹಾಲಿದೆ ಕುದಿಬೇಕು ಅಷ್ಟೇ ಅಲ್ರಿ. ಇದು ಒಂದು ಉಕ್ಕು ಬಂದ ತಕ್ಷಣ ನಾವೇನು ಮಾಡ್ಬೇಕಂದ್ರೆ ಒಂದು 5 ನಿಮಿಷ ಆದ್ರೂ ನಾವು ಇದನ್ನು ಕುದಿಯಕ್ಕೆ ಬಿಟ್ಬಿಡ್ಬೇಕ್ರಿ. ಚಲೋ ತಂಗೆ ಕುದ್ರೆ ಏನೈತಿ ಪನ್ನೀರು ಒಂದು ಸ್ವಲ್ಪ ಚಲೋ ಜಾಸ್ತಿ ಬರುತ್ತೆ ಅಂತ ಹೇಳ್ರಿ. ಉಕ್ಕು ಬರೋಕ್ಕಿಂತ ಮುಂಚಿತವಾಗಿ ನಾವು ಈ ರೀತಿ ಹಿಂಗೆ ಕೈ ಆಡಿಸ್ಕೋತಿದ್ರೆ ಏನಾಗ್ತೈತಿ, ಕೆಳಗಡೆನೂ ಹೊತ್ತೋದಿಲ್ಲ. ಇದು ಫುಲ್ ಉಕ್ಕು ಬಂದೈತಲ್ರಿ. ಈ ಟೈಮ್ದಾಗ ನಾವೇನು ಮಾಡೋಣ ಅಂದ್ರೆ ಗ್ಯಾಸ ಫುಲ್ ಸಣ್ಣ ಮಾಡಿ ಈ ರೀತಿ ಹಿಂಗೆ ಕೈ ಆಡಿಸ್ಕೊಟ್ಟು ಬಿಡ್ಬೇಕ್ರಿ. ಇದಕ್ಕೆ ಹಿಂಗೆ ಕೈ ಆಡಿಸ್ಕೊತ ಒಂದು 5 ನಿಮಿಷ ಹಾಲು ಕುದಿಸ್ಬೇಕಾಗುತ್ತೆ. ಈ ಹಾಲು ಮಿನಿಮಮ್ ಒಂದು 5 ನಿಮಿಷ ಆದ್ರೂ ನಾನು ಇದನ್ನು ಕುದಿಸಿದ್ದೇನೆ ರೀ. ಈಗೊಂದು ದೊಡ್ಡದೊಂದು ಸಣ್ಣದಿದ್ರೆ ಲಿಂಬೆ ಹಣ್ಣು 2 ತಗೋರಿ, ದೊಡ್ಡದಿದ್ರೆ 1 ಲಿಂಬೆ ಹಣ್ಣು ತಗೋರಿ. ಈ ಲಿಂಬೆ ಹಣ್ಣು ನಾನು ಕಟ್ ಮಾಡ್ತೀನಿ ರೀ. ಈಗ ಇದ್ರದ್ದು ಬೀಜ ಎಲ್ಲನೂ ನಾವು ತೆಗೆದಿಟ್ಕೋಬೇಕ್ರಿ. ಈಗ ಪನ್ನೀರ್ ಕೆಡುತ್ತಂದ್ರೆ ಬೀಜ ನಡು ಸಿಗುತ್ತೆ ಅಂತ ಹೇಳಿ ಈ ಬೀಜ ಹಾಕಬಾರ್ದು ರೀ. ಈಗ ಅದ್ರೊಳಗೆ ಇದು ಒಂದು ವಾಟಿ ಒಳಗೆ ನೀವು ಇದನ್ನು ಸೋಸಿ ಇಟ್ಕೊಂಡ್ರೂ ನಡೀತೈತಿ ಇದನ್ನ ರಸ ಎಲ್ಲನೂ. ಇಲ್ಲ ಡೈರೆಕ್ಟಾಗಿ ನೀವು ಬೀಜ ತಕ್ಕೊಂಡು ಹಿಂಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ತೇನೆ ಅಂದ್ರೂ ಓಕೆ ರೀ. ನಾ ಇದ್ರ ಬೀಜ ಎಲ್ಲನೂ ಇಲ್ಲಿ ತೆಗೆದಿಟ್ಟೇನೆ ರೀ. 2 ಲಿಂಬೆ ಹಣ್ಣೊಳಗೂ ಬೀಜ ಇಲ್ರಿ.
ಈಗ ನಾನು ಡೈರೆಕ್ಟಾಗಿ ಈ ಲಿಂಬೆ ಹಣ್ಣು ಯೂಸ್ ಮಾಡ್ತೇನೆ. ಗ್ಯಾಸ್ ಮಾತ್ರ ಬಂದ್ ಮಾಡಬೇಡ್ರಿ, ಗ್ಯಾಸ್ ಪೂರ್ತಿ ಸಣ್ಣ ಇಟ್ಕೊಂಡು ಬಿಡ್ರಿ. ಈಗ ಈ ಹಾಲು ಏನು ಬಿಸಿ ಐತಲ್ರಿ, ಈ ಬಿಸಿ ಹಾಲೊಳಗನ ನಾನೀಗ ಈ ಲಿಂಬೆ ಹಣ್ಣು ಹಿಂಡ್ಕೋತನ ಈ ರೀತಿ ಕೈ ಆಡಿಸ್ಬೇಕ್ರಿ. ಈಗ ಹಾಲು ಒಡೆದು ಬಿಡ್ತೈತೆ ಅಷ್ಟರೊಳಗೆ ಇದೊಂದು ಪೂರ್ತಿ ಲಿಂಬೆ ಹಣ್ಣು ಆಗೋ ಒಳಗಾಗಿ ಈ ರೀತಿ ಹಾಲು ಒಡೆದೈತ್ರಿ. ಈಗ ಒಂದು ಲಿಂಬೆ ಹಣ್ಣಕ್ಕೆ ನೀವು ಹಾಲು ಒಡೆದಿಲ್ಲಪ್ಪ ಅಂದ್ರೆ ಇನ್ನೊಂದು ಲಿಂಬೆ ಹಣ್ಣು ಸಮೇತ ನೀವು ಹಾಕಿ ಹಾಲು ಒಡಿಸ್ಬೋದ್ರಿ. ಹಾಲೆಲ್ಲ ಒಡೆದಾವ ಅಂಥೇಳಿ ನಿಮ್ಗೆ ಗೊತ್ತಾದ ತಕ್ಷಣ ಈಗ ನೀವು ಇದನ್ನು ತೆಗೆದು ನಿಮ್ಗೆ ಇನ್ನೊಂದು ಸತಿ ತೋರಿಸ್ತೇನೆ ರೀ. ಒಂದು ಲಿಂಬೆ ಹಣ್ಣೊಳಗೆ ಇದ್ರೊಳಗೆ ನಿಮಗೆ ಲಿಂಬೆ ಹಣ್ಣು ಇರಲಿಲ್ಲ ಆದರೂ ಪರವಾಗಿಲ್ಲ, 1-2 ಸ್ಪೂನ್ ನೀವು ವೆನೆಗರ್ ಹಾಕಿದ್ರೂ ಹಾಲು ಹೊಡಿಯುತ್ತೀರಿ. ನಾನು ಲಿಂಬೆ ಹಣ್ಣು ಇತ್ತು ಅಂಥೇಳಿ ಇವಾಗ ಲಿಂಬೆ ಹಣ್ಣು ಹಾಕ್ತೀನಿ. ಹಾಲು ಹೊಡೆದೈತ್ರಿ, ಗ್ಯಾಸ್ ಆಫ್ ಮಾಡಿಬಿಡನ್ರಿ. ಇದನ್ನು ಒಂದು 5 ನಿಮಿಷ ಬಿಟ್ಟು ಇದನ್ನು ಏನು ಮಾಡ್ಬೇಕನ್ನ ಹಾಲು ಸೋಸ್ಕೊಂಡ್ರಿ. ಇದನ್ನು 5 ನಿಮಿಷ ಇದು ಗ್ಯಾಸ್ ಹಿಂಗೆ ಇರಲಿ. ಗ್ಯಾಸ್ ಆಫ್ ಮಾಡೇನೆ ಅಂತ ಹೇಳೇನ್ರಿ. ಇದು ಹಿಂಗೆ ಇರಲಿ, ಮ್ಯಾಲೆ ಮುಚ್ಚೋದು ಬೇಡ್ರಿ. ಈಗ 5 ನಿಮಿಷ ಆದ್ಮೇಲೆ ಇದನ್ನು ಮಾಡೋಣ ಅಂತ ಹೇಳಿದ್ದೀರಿ, ನೀರೆಲ್ಲ ತೆಗಿಯೋಣ ಅಂತೇಳಿ 5 ನಿಮಿಷ ಆರ್ಲಿ ಅಂತಲೂ ಹೇಳಿದ್ದೀರಿ. ಈಗ 5 ನಿಮಿಷ ಆಗೈತ್ರಿ. ಒಂದು ಬುಟ್ಟಿ ಇಟ್ಕೊಂಡೇನಿ. ಈ ಥರ ತಿಳುವಾದ ಒಂದು ಜಾರ್ ಇಟ್ಕೊಂಡೆ. ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು, ಬಟ್ ಹಿಂಗೆ ಮಾಡಿದರೆ ಚಲೋ. ಒಂದು ಬಿಳಿದು ವೈಟ್ ನಾನು ಕಾಟನ್ ಸ್ವಚ್ಛವಾಗಿರೋದು ಒಂದು ಬಟ್ಟೆ ತೊಗೊಂಡೇನಿ. ಇದನ್ನು ಹಿಂಗೆ ಇಟ್ಟೇನ್ರಿ. ಈಗ ಅದು ನೀರೆಲ್ಲ ಹಾಕ್ತೇನೆ ಇದ್ರೊಳಗೆ. ಪನ್ನೀರ್ ಮಾಡ್ಕೋಬೇಕಾದ್ರೆ ಕೆಳಗೆ ಮೊದಲೆಲ್ಲ ಇರುವಂಥ ನೀರು ಏನೈತಿ ತಕ್ಕೋಬೇಕ್ರಿ. ಈಗ ಈ ರೀತಿ ಒಂದು ಸ್ಪೂನ್ ಇಟ್ಕೊಂಡು ಇದನ್ನೆಲ್ಲ ತೆಗೆದಿಟ್ಕೊಂಡೇನ್ರಿ. ಸ್ವಚ್ಛ ನೀರು ಹಾಕಿ 1-2 ಸತಿ ಇದನ್ನು ನಾವು ತೊಳ್ಕೊಬೇಕ್ರಿ. ಇದನ್ನು ನಾವು ಲಿಂಬೆ ಹಣ್ಣು ಹಾಕಿರ್ತೇವಲ್ರಿ, ಅಥವಾ ವೆನೆಗರ್ ಆದರೂ ಹಾಕಲಿ, ಒಂದು ಸ್ವಲ್ಪ ಇದನ್ನು ನೀರು ಹಾಕಿ ಈ ರೀತಿ ಚಲೋ ತಂದು ತೊಳ್ಕೊಂಡ್ರೆ ಹುಳಿ ವಾಸನೆ ಇರೋದಿಲ್ಲ. ಈಗ ಇನ್ನೊಂದು ಸ್ವಲ್ಪ ಇದನ್ನು ನೀರು ಹಾಕಿ ಈ ರೀತಿ ತೊಳ್ಕೊಂಡ ತಕ್ಷಣ ಈ ಫೋಲ್ಡ್ ಮಾಡಿ ನೀರೆಲ್ಲ ಚಲೋ ತಂದು ಹಿಂಡಿ ತೆಗಿಬೇಕ್ರಿ. ಇದನ್ನು ಜೋರ್ಲೆ ಪ್ರೆಸ್ ಮಾಡಬಾರ್ದು, ಅಷ್ಟೇ ಮೆತ್ತಗೆ ಸಾಫ್ಟಾಗಿ. ಈಗ ನೋಡ್ರಿ ಹಿಂಡಿದ್ರೆ ಒಂದು ಸ್ವಲ್ಪ ನೀರಿಲ್ಲ ರೀ. ಈಗ ಇದನ್ನು ಏನು ಮಾಡೋಣ ಅಂದರೆ ಈಗ ಇದು ಪನ್ನೀರ್ ರೆಡಿ ಆಗ್ತೈತ್ರಿ. ಬಟ್ ಇದು 3ರಿಂದ 4 ತಾಸು ಇದನ್ನು ಕಂಪಲ್ಸರಿ ನೆನೆಸ್ಬೇಕ್ರಿ. ನೀವು ಚೌಕಾದರೂ ಮಾಡಿಟ್ಕೋಬಹುದು ಇದನ್ನು, ಇಲ್ಲ ರೌಂಡ್ ಶೇಪ್ ಒಳಗಾದರೂ ಇಟ್ಕೊಂಡು ಒಟ್ಟು ಗಂಟು ಮಾತ್ರ ಕಟ್ಟಬೇಕ್ರಿ. ಇದನ್ನು ಒಂದು ಸ್ವಲ್ಪ ಜೋರಾಗಿ ಇದನ್ನೆಲ್ಲ ಒಂದೇ ರೀತಿ ಹಿಂಗೆ ಕೂಡಿಸಿ ನಾನು ಇದನ್ನು ಇದೇ ರೀತಿ ರೌಂಡ್ ಶೇಪ್ ಒಳಗೆ ನಾನು ಕಟ್ಟಿಡ್ತೇನೆ ರೀ. ಇದನ್ನು ಈ ರೀತಿ ಗಂಟು ಕಟ್ಟಿ ಇದನ್ನ ಹಿಂಗೆ ಇದ್ರ ಮೇಲೆ ಒಂದು ಏನಾದರೂ ಒಂದು ವಜ್ಜೆ ಇಡಬೇಕ್ರಿ. ಈ ರೀತಿ ನಾನು ರೌಂಡ್ ಶೇಪ್ ಒಳಗೆ ಮಾಡ್ಕೊಂಡೇನ್ರಿ ಇದನ್ನು ಪನ್ನೀರ. ನಾವು ಉಳಿದಂಥ ಬಟ್ಟೆ ಏನು ಮಾಡ್ಯಾನ ಅಂದ್ರೆ ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡನ್ರಿ. ಬಿಸಿ ಇದ್ದಾಗ ಇದನ್ನ ಕಟ್ಟಿಡ್ಬೇಕಾಗತ್ತೆ ರೀ. ನಾನೀಗ ವಜ್ಜೆ ಏನಕ್ಕೆ ಹಾಕಬೇಕಪ್ಪ ಅಂದ್ರೆ ಇದೊಂದು ಸಣ್ಣ ಕುಟ್ಟು ಕಲ್ಲು ಇರ್ತೈತೆ ಅಲ್ರಿ, ಇದನ್ನ ಇದ್ರ ಮೇಲೆ ಇಟ್ಟು ವಜ್ಜೆ ಇಟ್ಬಿಡ್ತೇನೆ ರೀ. ಈಗ
ಮಾತ್ರ ಒಂದು ಸ್ವಲ್ಪ ನೀರು ಉಳ್ಕೊಂಡ್ರೂ ನೀರು ಹೋಗುತ್ತೆ. ಮಿನಿಮಮ್ ಒಂದು 4 ರಿಂದ 5 ತಾಸಾದರೂ ಕಂಪಲ್ಸರಿ ಇದು ಪನ್ನೀರ್ ಆಗಬೇಕಾದ್ರೆ ನಾವು ಇದನ್ನು ಈ ರೀತಿ ಇಡಬೇಕಾಗುತ್ತೆ. 3 ರಿಂದ 4 ತಾಸು ಬಿಟ್ಟು 4 ರಿಂದ 5 ತಾಸು ಬಿಟ್ಟು ಇದನ್ನು ನೋಡೋಣ. ನಾನು 4 ರಿಂದ 5 ತಾಸು ಇದು ನೆನಿಲಿ ಅಂತ ಹೇಳೇನ್ರಿ. ಚಲೋ ಪನ್ನೀರ್ ಗಟ್ಟಿ ಆಗ್ತೈತೆ ಅಂತ ಹೇಳಿದ್ದೀರಿ. ಅದಕ್ಕೆ ಇದನ್ನು ತೆಗೆದು ನೋಡೋಣ್ರಿ. ನಾನು ಇನ್ನೂವರೆಗೂ ನೋಡಿಲ್ಲ ರೀ ಇದನ್ನು. ಈಗ ಇದನ್ನು ಓಪನ್ ಮಾಡೋಣ್ರಿ. ನೋಡ್ರಿ ಕೆಳಗಡೆ ಎಲ್ಲ ಈ ರೀತಿ ಆಗೈತಿ. ಇದು ನಾನು ಗಂಟು ಹಾಕಿಟ್ಟಿದ್ದೆ ಅಲ್ರಿ. ಎಷ್ಟು ಸಾಫ್ಟಾಗಿ ಬಂದಿತ್ತು ನೋಡ್ರಿ ಇದು ಪನ್ನೀರ. ನಾವು ಹೊರಗಡೆ ತಂದು ಮಾಡೋದು ಕಾಸ್ಟ್ಲಿ ಆಗುತ್ತೆ ರೀ. ಅದಕ್ಕೆ ನಾವು ಇದು ಮನೆ ಒಳಗೆ ಮಾಡ್ಕೊಂಡ್ರೆ ಭಾಳ ಚಲೋ ರೀ. ಇದು ಹಾಲಿನ ಪೌಡ್ರ್ ಅಷ್ಟೇ ಅಲ್ದನು ಹೊರಗಡೆನೂ ಹಾಲಿನ ಪೌಡ್ರ್ ಸಿಗುತ್ತಲ್ರಿ. ಅದನ್ನು ಸೇಮ್ ಇದೇ ರೀತಿ ತಂದು ಹಾಲು ಲಿಂಬೆ ಹಣ್ಣು ಆದರೂ ಹಾಕ್ಬೋದು ಅಥವಾ ನೀವು ವೆನಿಗರ್ ಆದರೂ ಹಾಕ್ಬೋದು. ಹಾಕಿ ತಂದು ಹೊಡೆದ್ರೆ ಸಾಕ್ರಿ, ಹಾಲು ನಿಮಗೆ ಪನ್ನೀರ್ ರೆಡಿ ಆಗುತ್ತೆ. ಹೊರಗಡೆಯಿಂದ ಕಾಸ್ಟ್ಲಿ ಆಗುತ್ತಂತೆ, ನಾವು ಮನೆ ಒಳಗೆ ಮಾಡ್ಕೋದು ಚಲೋ ರೀ. ಈಗ ಇದು ನಮಗೆ ಹೆಂಗೆ ಬೇಕಲ್ರಿ ಹಂಗೆ ಕಟ್ ಮಾಡ್ಕೋಬೋದು. ಚೌಕ್ ಅಂಥೇಳಿ ನಾವೇನು ಇದನ್ನು ಕಟ್ ಮಾಡಿಲ್ರಿ. ಈಗ ಇದನ್ನು ಈ ರೀತಿ ಐತೆಲ್ಲ ನಮ್ಗೆ ಬೇಕಾದ್ರೆ ದಪ್ಪ ಒಳಗೆ ಬೇಕಾದ್ರೆ ದಪ್ಪ ಒಳಗೆ ಕಟ್ ಮಾಡ್ಕೊಂಡ್ರಿ. ಈಗ ಇದನ್ನು ನಾನು ಕಟ್ ಮಾಡ್ತೀನಿ ರೀ. ಇದೇ ಪನ್ನೀರ್ ಒಳಗೆ ನಾನು ನಿಮ್ಗೆ ದಾಬಾ ಸ್ಟೈಲ್ ಮಟರ್ ಪನ್ನೀರ್ ಯಾವ ರೀತಿ ಮಾಡೋದಂಥೇಳಿ ತೋರಿಸ್ಕೊಡ್ತೇನೆ ರೀ. ಈಗ ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದೈತಿ ಇದೆಲ್ಲ. ನಾವು ಹೊರಗಡೆಯಿಂದ ತಂದ್ರೂ ಇಷ್ಟು ಸಾಫ್ಟ್ ಆಗೋದಿಲ್ರಿ ಇದು. ಎಷ್ಟು ಸಾಫ್ಟ್ ಫ್ರೆಶ್ ಇದೆ ನೋಡ್ರಿ ಇದು. ನಾನು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡೇನ್ರಿ. ಈಗ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡೇನ್ರಿ. ನನಗೆ ಇದಕ್ಕೆ ಮಟರ್ ಪನ್ನೀರ್ ಮಾಡಬೇಕಾದ್ರೆ ಏನು ಬೇಕಂತ ಹೇಳಿ ರೆಸ್ಟೋರೆಂಟ್ ಸ್ಟೈಲ್ ಮಟರ್ ಪನ್ನೀರ್ ನಾನು ಇದನ್ನು ಸಾಮಾನು ಏನೇನು ಬೇಕಂತೇಳಿ ನೋಡೋಣ ಬರೀನ. ನನಗೆ ಇದಕ್ಕೆ ಬೇಕಾಗುವಂಥ ಸಾಮಾನುಗಳು ಅಂದ್ರೆ 3 ಟೊಮೆಟೊ ರೀ, 3 ಉಳ್ಳಾಗಡ್ಡಿ, 2 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದಿಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅಲ್ಲ, ಇಷ್ಟು ತೊಗೊಂಡೇನ್ರಿ. ಈಗ ಈ ಟೊಮೆಟೊನ ನಾವು ಕಟ್ ಮಾಡ್ಕೊಂಡು ಮಿಕ್ಸರ್ ಹಚ್ಕೊಂಡು, ಈ ಟೊಮೆಟೊನ ನಾವು ದಪ್ಪ ಕಟ್ ಮಾಡಿದ್ರೆ ನಡೀತೈತ್ರಿ. ಇಷ್ಟು ದಪ್ಪ ಕಟ್ ಮಾಡ್ಕೊಂಡ್ರು ಇದು ಕಟ್ ಮಾಡಿ ಇಟ್ಕೊಂಡೇನ್ರಿ. ಇದನ್ನ ಮಿಕ್ಸಿ ಮಾಡಿ ಒಳಗೆ ಹಾಕೊಂಡ್ರಿ. 2 ಹಸಿಮೆಣಸಿನ್ಕಾಯಿ ರೀ. ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಬೇಕಂತ ಇಲ್ಲ, ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಹಾಕ್ರಿ. ಇದು ಕೊತ್ತಂಬರಿ ರೀ, ಬೆಳ್ಳುಳ್ಳಿ, ಅಲ್ಲ, ಒಂದು ಸ್ಪೂನ್ ನಾನು ಖಾರ ಹಾಕತ್ತೇನೆ ರೀ. ಇದನ್ನೆಲ್ಲ ಈಗ ಮಿಕ್ಸರ್ ಹಚ್ಕೊಂಡು ಬರೋಣ. ನಾನೀಗ ಇದನ್ನೆಲ್ಲ ಮಿಕ್ಸರ್ ಮಾಡ್ಕೊಂಡು ಬಂದೇನಿ ರೀ. ನೆಕ್ಸ್ಟ್ ಏನು ಮಾಡ್ಬೇಕಂತ ನೋಡೋಣ್ರಿ. ಈಗ ಗ್ಯಾಸ್ ಸ್ಟಾರ್ಟ್ ಮಾಡ್ಕೋತೀನಿ ರೀ. ಇದು ಕಡಾಯಿ ಕಾಯೋ ತನೂ ಗ್ಯಾಸ್ ಫುಲ್ ಜೋರು ಇರಲ್ರಿ. ಅದು ಕಡಾಯಿ ಕಾಯೋವರೆಗೂ ನಾವೇನು ಮಾಡೋಣ ಅಂದ್ರೆ ಇದನ್ನು ಉಳ್ಳಾಗಡ್ಡಿ ಏನೈತ್ರಿ
ಸಣ್ಣ ನಾವು ಹೊಳ್ಕೊಂಡ್ರಿ ಇದನ್ನು. ಫುಲ್ ಸಣ್ಣ ಇರಲಿ. ಇಷ್ಟು ಸಣ್ಣ ಆಗ್ಬೇಕ್ರಿ ಇದು. ಇಷ್ಟು ಸಣ್ಣ ಅಲ್ಲಿವರೆಗೂ ನಾವೇನು ಮಾಡೋಣ್ರಿ, ಇದನ್ನೆಲ್ಲ ಕಟ್ ಮಾಡ್ಕೊಂಡ್ರಿ. ಈಗ ಇದು ಕಡೆ ಕಾದತ್ರಿ. ಈಗ ಇದಕ್ಕೆ ನಾನು ಒಂದಿಷ್ಟು ಬಟ್ರ್ ಹಾಕ್ತೇನೆ ರೀ. ಇದು ಬಟ್ರ್ ಕರಗಿದ ತಕ್ಷಣ ಆಯಿಲ್ ಹಾಕೊಂಡ್ರಿ ಇದಕ್ಕೆ. ಈಗ ಇದಕ್ಕೆ ಆಯಿಲ್ ಹಾಕ್ತೇನೆ ರೀ. ಅಲ್ಲ ಬೆಳ್ಳುಳ್ಳಿ ಅಂತ ಹಾಕೋದು ಬೇಡ್ರಿ ಇದಕ್ಕೆ. ಯಾಕಂದ್ರೆ ನಾವು ಆಲ್ರೆಡಿ ಮಿಕ್ಸರ್ ಮಾಡುವಾಗ ನಾವು ಇದನ್ನು ಹಾಕೀವ್ರಿ. ಎರಡು ಏಲಕ್ಕಿ, ಕೇಸರ್ ದಳ, ಒಂದು ಪಲಾವ್ ಎಲೆ, ಒಂದು ಲವಂಗ, ಇದೊಂದು ಪಲಾವ್ ಎಲೆ ಹಾಕ್ತೇನೆ ರೀ. ಅದೊಂದು ಪಲಾವ್ ಎಲೆ ಮಸಾಲೆ ಬೇರೆ, ಇದೊಂದು ಬೇರೆ. ಈಗ ಜೀರಿಗೆ ರೀ 1 ಸ್ಪೂನ್, 4 ಲವಂಗ, ಹಾಕಿದ್ರೆ ಒಂದು 2 ರಿಂದ 3 ನಿಮಿಷ ಸಾಕ್ರಿ. ಇದನ್ನು ಈ ರೀತಿ ಫ್ರೈ ಮಾಡ್ಕೊಂಡ್ರಿ. ಸಣ್ಣ ಉರಿ ಒಳಗೆ ಇಟ್ಕೊಂಡ್ರಿ. ನಾನು ಕಟ್ ಮಾಡಿ ಒಂದಿಷ್ಟು ಬೆಳ್ಳುಳ್ಳಿ ಇಟ್ಕೊಂಡಿದ್ದೆ. ಈ ಬೆಳ್ಳುಳ್ಳಿನೂ ಇದ್ರೊಳಗೆ ಹಾಕಿ ಹುರ್ಕೊಂಡ್ರಿ. ಅದಕ್ಕೆ ಅಲ್ಲ ಹಾಕ್ಕೊಡ್ಬೇಡ್ರಿ, ಬೆಳ್ಳುಳ್ಳಿ ಅಷ್ಟೇ ಕಟ್ ಮಾಡಿ ಇಟ್ಕೊಂಡ್ರಿ. ಈಗ ಇದೊಂದು 2 ನಿಮಿಷ ಫ್ರೈ ಮಾಡ್ಕೊಂಡ ತಕ್ಷಣ ನಾವು ಕಟ್ ಮಾಡಿ ಇಟ್ಕೊಂಡಂಥ ಉಳ್ಳಾಗಡ್ಡಿ ಹಾಕ್ಕೊಂಡ್ರಿ. ಈ ಉಳ್ಳಾಗಡ್ಡಿ ಎಲ್ಲ ಪೂರ್ತಿ ಹುರಿಯೋ ತನಕ ಗ್ಯಾಸ್ ಜೋರು ಇಟ್ಕೊಂಡ್ರಿ. ಈಗ ಕಲರ್ ಯಾವ ರೀತಿ ಬರ್ಬೇಕಂದ್ರೆ ಒಂಥರ ಬ್ರೌನ್ ಕಲರ್ ಒಳಗೆ ಉಳ್ಳಾಗಡ್ಡಿ ಆಗ್ಬೇಕ್ರಿ. ಈಗ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇರಲಿ. ಈಗ ಇದಕ್ಕೇನು ಮಾಡೋಣಂದ್ರೆ ಈಗ ನಾವು ರುಬ್ಬಿಟ್ಕೊಂಡಂತ ಮಸಾಲೆ ಹಾಕೊಂಡಿದ್ದಕ್ಕೆ ಗ್ಯಾಸ್ ಅದನ್ನ ಸಣ್ಣ ಮಾಡಿಟ್ಕೊಂಡ್ರೆ ಇದು ಹಾಕಿ ಆದ ತಕ್ಷಣ ಒಂದು ಸ್ವಲ್ಪ ಗ್ಯಾಸ್ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಇದೆಲ್ಲ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಹುರ್ಕೋಬೇಕ್ರಿ. ನಾವು ಒಂದು 7 ರಿಂದ 8 ನಿಮಿಷ ಸಾಕ್ರಿ. ಇದು ಹಸಿ ವಾಸನೆ ಹೋಗಿ ಒಂದು ರೀತಿ ಗಟ್ಟಿ ಆಗ್ಬೇಕ್ರಿ. ಇದೆಲ್ಲ ಗಟ್ಟಿ ಆಗೋ ತನಕ ಇದನ್ನು ಹುರ್ಕೊಂಡ್ರೆ ಗ್ಯಾಸ್ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡ್ರಿ. ಇದೇನೋ ಏನೈತಿ ಫುಲ್ ಗಟ್ಟಿ ಆಗ್ಬೇಕ್ರಿ. ಇದನ್ನು ಸ್ವಲ್ಪ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಇದ್ರ ಮ್ಯಾಲೆ ನಾವು ಪ್ಲೇಟ್ ಮುಚ್ಚನ್ರಿ. ನಾನು ಒಂದು 15 ಗೋಡಂಬಿ ಇದನ್ನು ನೆನೆಸಿಟ್ಕೊಂಡಿದ್ರಿ. ಈ ನೆನೆಸಿದ ನೀರು ಸಮೇತ ಹಾಕಿ ಇದನ್ನು ಮಿಕ್ಸರ್ ಮಾಡ್ಕೊಂಡು ಬರೋಣ್ರಿ. ಈಗ ಸ್ಟಾರ್ಟ್ ಮಾಡೋಣ್ರಿ. ತಗೊಂಡು ನೋಡೋಣ್ರಿ. ಈಗ ಫುಲ್ ಗಟ್ಟಿಯಾಗೈತೆ ನೋಡ್ರಿ. ಇದು ಗಟ್ಟಿ ಆದಾಗ ಇದಕ್ಕೆ ನಾವೇನು ಹಾಕೋಣಂದ್ರೆ 1 ಸ್ಪೂನ್ ಜೀರಿಗೆ ಪೌಡ್ರ್ ಹಾಕೊಂಡ್ರಿ.
1 ಸ್ಪೂನ್ ಧನಿಯಾ ಪೌಡರ್, ಇದಕ್ಕೆ 1 ಸ್ಪೂನ್ ಕಸ್ತೂರಿ ಮೇಥಿ, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೊಂಡ್ರಿ, ಉಪ್ಪು ಒಂದು ಅರ್ಧ ಸ್ಪೂನ್ ರೀ, ಖಾರ ಆಲ್ರೆಡಿ ನಾವು ಹಸಿ ಮೆಣಸಿನ್ಕಾಯಿನೂ ಹಾಕ್ಯವು, 1 ಸ್ಪೂನ್ ನಾವು ಖಾರ ಮಿಕ್ಸರ್ ಮಾಡುವಾಗ ಹಾಕ್ಯವು ಅಂಥೇಳಿ ನಾನು 1 ಸ್ಪೂನ್ ಹಾಕೋತೇನೆ ರೀ. ಈಗ ಇದನ್ನೆಲ್ಲ ಹಾಕಿ ಚಲೋ ತಂಗಿ ರೀತಿ ಒಂದು ಸ್ವಲ್ಪ ತಿರುಗಾಡಿ ಈ ರೀತಿ ನಾವು ಹಸಿ ಟೊಮೆಟೊ ತೊಗೊಂಡಿರ್ತೀವಿ ಅಂತ ಇಲ್ಲಿ ಗಟ್ಟಿ ಆಗೋವರೆಗೂ ನಾವು ಇದನ್ನು ಚಲೋ ತಂಗಿ ಫ್ರೈ ಮಾಡ್ಕೋಬೇಕು. ಇದನ್ನ ಗೋಡಂಬಿ ಮಿಕ್ಸರ್ ಹಚ್ಕೊಂಡು ಬರೋಣ ಅಂತ ಹೇಳಿದ್ದೀರಿ. ಗೋಡಂಬಿ ಮಿಕ್ಸರ್ ಹಚ್ಕೊಂಡು ಬಂದು ಈ ರೀತಿ ಆಗೈತ್ರಿ. ಇದನ್ನು ನಾವು ಅದ್ರೊಳಗೆ ಹಾಕೋ ಗೋಡಂಬಿ ಯಾಕೆ ಹಾಕ್ಬೇಕಂದ್ರೆ ನಾವು ಇದಕ್ಕೆ ಮೊಸರನ್ನು ಹಾಕೋದಿಲ್ರಿ, ನಾವು ಕೊಬ್ಬರಿನೂ ಹಾಕೋದಿಲ್ಲ ಅಂತ ಹೇಳಿ ಗೋಡಂಬಿ ಹಾಕಿದ್ರೆ ಒಂದು ರೀತಿ ಟೇಸ್ಟು ಬರುತ್ತೆ, ಸಾಂಬಾರ್ ಇದು ಗ್ರೇವಿ ಗಟ್ಟಿ ಆಗುತ್ತೆ ಅಂತ ಹೇಳಿ ಗೋಡಂಬಿ ಹಾಕ್ಬೇಕ್ರಿ. ಈಗ ಇದನ್ನು ಒಂದು ಸ್ವಲ್ಪ ಏನು ಮಾಡೋಣ ಅಂದ್ರೆ ಒಂದು 5 ನಿಮಿಷ ಸಾಕ್ರಿ, ಮ್ಯಾಲೆ ಮುಚ್ಚಿ ಒಂದು ಸ್ವಲ್ಪ ಆಯಿಲ್ ಬರೋ ತನಕ ಇದನ್ನ ಬಿಡನ್ರಿ. ಈಗ ಇದನ್ನ ನೋಡನ್ರಿ, ನೋಡ್ರಿ ಫುಲ್ ಎಲ್ಲ ಈ ರೀತಿ ಆಯಿಲ್ ಬಿಟ್ಟೈತಲ್ಲ. ಅದಕ್ಕೆ ಈಗ ನಮಗೆ ಏನು ಮಾಡೋಣ ಅಂದ್ರೆ ನಮಗೆ ಎಷ್ಟು ನೀರು ಬೇಕಂದ್ರೆ ಇದ್ರೊಳಗೆ ಈಗ ಏನೈತಿ ನಾವು ನೀರು ಆ್ಯಡ್ ಮಾಡ್ಕೊಂಡ್ರಿ. ಗಟ್ಟಿ ಗ್ರೇವಿ, ಇದು ಗಟ್ಟಿ ಗ್ರೇವಿ ಐತಿ. ನಮಗೀಗ ಒಂದು ಸ್ವಲ್ಪ ಪೇಸ್ಟ್ ತಿಳುಬೇಕಲ್ಲ, ಅಷ್ಟು ತಿಳುವಾಗಿ ನಾವು ಇದಕ್ಕೆ ನೀರು ಹಾಕನ್ರಿ. ಈಗ ಇದು ನಾನೆಲ್ಲ ಮಸಾಲೆ ಇದೆ ಮಸಾಲೆ ಮಾಡ್ಕೊಂಡಿದ್ದೆ ಅಲ್ರಿ, ಆ ಮಿಕ್ಸರ್ ನೀರೊಳಗನ ನಾನು ನೀರು ಹಾಕೊಂಡಿದ್ದೇನೆ. ಇನ್ನೂ ತಿಳು ಬೇಕಿದ್ರೆ ನಾವು ತಿಳು ಮಾಡ್ಕೋಬೋದು ಇದನ್ನ. ಮತ್ತೆಲ್ಲ ಗ್ರೇವಿ ಎಲ್ಲ ಕುದ್ಮೇಲೆ ಏನಾಗ್ತತಿ ಮತ್ತು ಗಟ್ಟಿ ಆಗುತ್ತೆ ಅಂತೇಳಿ ಇನ್ನೊಂದು ಸ್ವಲ್ಪ ತಿಳು ಮಾಡ್ಕೊಂಡ್ರಿ ಇದನ್ನ. ಸಾಕ್ರಿ ಇಷ್ಟ. ಇದು ಚಲೋ ತಂಗಿ ಕುದಿಲ್ರಿ, ಒಂದು 5 ರಿಂದ 6 ನಿಮಿಷ ಕುದ್ರೆ ಸಾಕ್ತಿದೆ. ಇದು ಕುದಿಯೋ ತನಕ ನಾವೀಗ ಈ ಪನ್ನೀರ್ನ ಹುರ್ಕೊಂಡ್ರಿ. ಇದನ್ನ ಎರಡು ನಾವು ಹುರ್ಕೋಬೇಕ್ರಿ. ಮಟರ್ ಪನ್ನೀರ್ ಅಂತ ಹೇಳೀನಿ. ನಾವಿದನ್ನ ಹಸೆ ತೊಗೊಂಡೇನ್ರಿ. ನಾನೀಗ ಹಸೆ ವಟಾಣಿ ಒಂದು ಅರ್ಧ ಕಪ್ ತೊಗೊಂಡೇನ್ರಿ. ನಾನು ಪನ್ನೀರ್ ಅಂತೂ ನಿಮಗೆ ಗೊತ್ತೈತ್ರಿ, ನಾನು ಮಾಡಿ ತೋರ್ಸೀನಿ. ಅದಕ್ಕೆ ಈಗ ಮಟರ್ ಪನ್ನೀರ್ ಅಂದ್ರೆ ಕಂಪಲ್ಸರಿ ಇದಕ್ಕೆ ವಟಾಣಿ ಬೇಕ್ರಿ. ಬರ್ರಿ ಹಂಗಿದ್ರೆ ಇದನ್ನ ಎರಡು ಫ್ರೈ ಮಾಡ್ಕೊಡ್ರಿ. ಈಗ ಈ ತೆವೆ ಇದು ಪ್ಯಾನ್ ಕಾಯೋತನ ನಾವೇನು ಮಾಡೀನಂದ್ರೆ ಗ್ಯಾಸ್ ಜೋರಿಟ್ಟೇನ್ರಿ. ಈಗ ಇದು ಕಾಯಿಲ್ರಿ. ಮೊದಲಿಗೆ ನಾವು ಹಸೆ ವಟಾಣಿನ ಫ್ರೈ ಮಾಡಿ ತಕ್ಕೊಂಡ್ರಿ. ಇದನ್ನ ಈಗ ಇದನ್ನ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡ್ರಿ. ಇದನ್ನ ಹಸೆಗಿಂದ ನಾವು ಕುದಿಸಿದ್ರೆ ಅದಕ್ಕೆ ಇದನ್ನ ಫ್ರೈ ಮಾಡ್ಕೊಳಕತ್ತೇನ್ರಿ. ನಾನು ನಿಮ್ಗೆ 2 ರಿಂದ 3 ನಿಮಿಷ ಇದನ್ನ ಹುರ್ಕೊಂಡಂತ ಹೇಳಿದ್ದೀರಿ. ಅದಕ್ಕೆ ಇದನ್ನ ತೆಗೆದು ನಾನು ಇದ್ರೊಳಗೆ ಕುದಿಯಕ್ಕೆ ಹಾಕಿಬಿಡ್ತೇನೆ. ಹೀಗಿದು ಕುದಿಲ್ಲ ಅಂತ ಹೇಳಿ ಇದ್ರೊಳಗೆ ಅಡ್ವಾನ್ಸ್ ಹಾಕಿಬಿಡ್ತೇನೆ. ಇದನ್ನು ಹಾಕಿ ಆದ್ಮೇಲೆ ಇದನ್ನ ಸ್ವಲ್ಪ ಚಲೋ ತಂಗಿ ಈ ರೀತಿ ಒಳಗಾಡ್ಕೊಂಡ್ರು. ಇದೊಂದು 2-3 ನಿಮಿಷ ಕುದಿಲ್ರಿ. ಇದು ಕಾರ್ ಪ್ಯಾನ್ ಒಳಗೆ ನಾವೇನು ಮಾಡ್ಕೊಂಡು ಅಂದ್ರೆ ಮತ್ತೊಂದು ಸ್ವಲ್ಪ ಆಯಿಲ್ ಹಾಕಿ ಇದನ್ನ ಪನ್ನೀರ್ ಹುರ್ಕೊಂಡ್ರಿ. ಈಗ
ಪನ್ನೀರ್ ಹುರ್ಕೋಬೇಕಾದ್ರೆ ಒಂದು ಸ್ವಲ್ಪ ಗ್ಯಾಸ್ ಏನೈತಿ ಮೀಡಿಯಮ್ ಉರಿ ಒಳಗಿಂದ ಮೀಡಿಯಮ್ ಉರಿ ಒಳಗಿದ್ದಾಗ ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಇದಕ್ಕೆ ಖಾರ ಒಂದು ಸ್ವಲ್ಪ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೇನೆ. ಇದನ್ನೆಲ್ಲ ಚಲೋ ತಂಗಿ ಈ ರೀತಿ ಬಿಸಿ ಮಾಡ್ಕೋಬೇಕ್ರಿ. ನಾವೆಲ್ಲನೂ ಮಸಾಲೆ ಒಳಗೆ ಹಾಕಿರ್ತೀವಿ, ಬಟ್ ಇದು ಹಾಗೆ ಇರ್ತೈತಲ್ರಿ, ಅದಕ್ಕೆ ಇದು ಒಂದು ಸ್ವಲ್ಪ ಎಲ್ಲ ರೀತಿ ಮಸಾಲೆ ಕೂಡ್ಲಿ ಅಂತ ಹೇಳಿ ಉಪ್ಪು ಖಾರ ಅರಿಶಿನ ಪುಡಿ ಕೂಡ್ಬೇಕಂತೇಳಿ ಈ ರೀತಿ ಮಾಡ್ತೀವ್ರಿ ನಾವು. ಇದಕ್ಕೆ ಇದೇನು ಭಾಳ ಹೊತ್ತೇನು ಬೇಡ್ರಿ, ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಇದೆಲ್ಲ ಆಗೈತ್ರಿ, ಗ್ಯಾಸ್ ಆಫ್ ಮಾಡ್ತೀನಿ. ನೋಡ್ರಿ ಇನ್ನೂ ಒಂದ್ಸತಿ ನೋಡ್ರಿ ಎಷ್ಟು ಸಾಫ್ಟ್ ಆಗೈತೆ ಅಂತ ಹೇಳಿ. ಗ್ಯಾಸ್ ಇದಂತೂ ವಟಾಣಿ ಅಂತ ಕುದ್ದೈತ್ರಿ. ವಟಾಣಿಗೆ ನಾವೇನು ಮಾಡ್ಕೊಂಡ್ರೆ ಪನ್ನೀರ್ ಹಾಕೊಂಡ್ರಿ. ಈಗ ಪನ್ನೀರ್ ಹಾಕಿ ಬರೀ ಒಂದು 2 ನಿಮಿಷ ಕುದಿಸಿದ್ರೆ ಸಾಕ್ರಿ. ಪನ್ನೀರ್ ಆಲ್ರೆಡಿ ಸಾಫ್ಟ್ ಅದಾವ, ಮೆತ್ತಗೂ ಐತ್ರಿ. ಈಗ ಪನ್ನೀರ್ ಹಾಕಿ 2 ನಿಮಿಷ ರೀ, 2 ನಿಮಿಷ ಮ್ಯಾಲೆ ಮುಚ್ಚಿಬಿಡನ್ರಿ. ಇದನ್ನ ಇದಾಗೈತ್ರಿ. ಈಗ ಗ್ಯಾಸ್ ಆಫ್ ಮಾಡಿ ಬಿಡನ್ರಿ. ಈಗ ಈ ಥರ ಗಟ್ಟಿ ಗ್ರೇವಿ ನೋಡ್ರಿ. ಇದು ರೆಸ್ಟೋರೆಂಟ್ ಸ್ಟೈಲ್ ಮಟರ್ ಪನ್ನೀರ್ ರೆಡಿ ಆಗೈತ್ರಿ. ಈಗ ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೇನೆ ರೀ. ಇವತ್ತು ನಾನು ನಿಮಗೆ ಅಭಿಯಮ್ಮನ ಕೈ ತುತ್ತೊಳಗೆ ನಾನು ನಿಮಗೆ ಮಟರ್ ಪನ್ನೀರ್ ಯಾವ ರೀತಿ ಮಾಡಬೇಕು, ಪನ್ನೀರ್ ಯಾವ ರೀತಿ ರೆಡಿ ಮಾಡ್ಕೋಬೇಕಂತ ತೋರಿಸೇನ್ರಿ. ಅಂಗನವಾಡಿಯಲ್ಲಿ ಸಿಗುವಂಥ ಹಾಲಿನ ಪೌಡ್ರದಿಂದ ನಾವು ಪನ್ನೀರ್ ರೆಡಿ ಮಾಡ್ಕೊಂಡು ಮಟರ್ ಪನ್ನೀರ ಯಾವ ರೀತಿ ಮಾಡಬೇಕಂತೇಳಿ ನಾನು ತೋರಿಸೇನೆ ನಿಮಗೆಲ್ಲರಿಗೂ ಅಭಿಯಮ್ಮನ ಕೈ ತುತ್ತರಿ ಇದೆಲ್ಲರಿಗೂ ನೋಡ್ರಿ. ನೀವು ನಿಮ್ಮ ಮನೆಯೊಳಗೆ ಮಾಡ್ತೀನಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗನ್ರಿ.